ಅಯ್ಯೋ ವೋಟರ್ ಐ ಡಿನೇ ಇಲ್ಲ, ಏನು ಮಾಡಲಿ? ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ವೋಟರ್ ಐ ಡಿ ಇಲ್ಲದೇನೂ ನೀವು ವೋಟ್ ಮಾಡ್ಬೋದು. 2019 30% ಜನ ವೋಟ್ ಮಾಡದೆ ಹಾಗೆ ಇದು ಯಾಕೆ? ಸೊ ಅದಕ್ಕೆ 3 ರೀಸನ್ ಇದೆ. ಒಂದು, ಎಲೆಕ್ಷನ್ ಅಂತ ಕೇರ್ ಮಾಡದೆ ಇರೋದು, ಹಾಲಿಡೇ ಅಂತ ಕನ್ಸಿಡರ್ ಮಾಡಿದ್ದು. ನಂಬರ್ 2, ಕೆಲವರು ಸಿಟಿಯಲ್ಲಿದ್ದರೂ ಎಲೆಕ್ಷನ್ ದಿನ ವೋಟ್ ಮಾಡದೇ ಇರೋದು. ಕೆಲವರು ಸಿಂಪಲ್ಲಾಗಿ ಹೇಳಬೇಕಂದ್ರೆ ವೋಟರ್ ಐ ಡಿ ಇರದೇ ಇರೋದ್ರಿಂದ ವೋಟ್ ಮಾಡಿಲ್ಲ. ಬಟ್ ಆದರೆ ನೀವು ಇಲ್ಲಿ ವೋಟ್ ಮಾಡ್ಬೋದು. ಇಲ್ಲಿ ತೋರಿಸಿರೋ ವೆಬ್ಸೈಟ್, ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ, ನೀವು ವೋಟ್ ಮಾಡ್ಬೋದು. ನಿಮಗೊಂದು ವಿಷಯ ಗೊತ್ತಾ? ಸೊ ವೋಟರ್ ಐ ಡಿ ಇಲ್ಲದೇನೂ ನೀವು ವೋಟ್ ಮಾಡ್ಬೋದು. ಅದು ಹೇಗೆ ಅಂದರೆ, ಗೌರ್ಮೆಂಟ್ ಐ ಡಿ ಕಾರ್ಡ್ ಯಾವುದೇ ಆಗಿದ್ರೂ, ಆಧಾರ್ ಕಾರ್ಡ್ ಇದ್ರೂ, ಪ್ಯಾನ್ ಕಾರ್ಡ್ ಇದ್ರೂ, ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ನೀವು ಪೋಲಿಂಗ್ ಬೂತಲ್ಲಿ ಹೋಗಿ ನೀವು ವೋಟ್ ಮಾಡ್ಬೋದು. ಒಂದ್ಸಲ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿ ನಿಮ್ಮದು ನೇಮ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ. ಇಲ್ಲ ಅಂದರೆ ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ನೇಮ್ ಎಂಟ್ರಿ ಮಾಡಿ ಚೆಕ್ ಮಾಡ್ಕೊಳ್ಳಿ. ಓಕೆ.